ಇರುವ ಕೆಲಸವ ಮಾಡು ಕಿರಿದೆನ್ನದೆ ಮನವಿಟ್ಟು ದೊರೆತುದ ಹಸಾದವೆಂದುಣ್ಣು ಗೊಣಗಿಡದೆ ಧರಿಸು ಲೋಕದ ಭರವ ಪರಮಾರ್ಥವನ್ನು ಬಿಡದೆ ಹೊರಡು ಕರೆ ಬರಲ್ಲಳದೆ ಮಂಕುತಿಮ್ಮ. ಮನುಷ್ಯ ಯಾವುದಕ್ಕೂ ಗೊಣಗದೆ ಅತೃಪ್ತಿ ಪಡದೆ ತೃಪ್ತಿಯಿಂದಿರಬೇಕು. ಬಂದದ್ದನ್ನ ಸಂತೋಷದಿಂದ ಸ್ವೀಕರಿಸಬೇಕು. ಏಕೆಂದರೆ ಈ ಜೀವನ ಅನಿಶ್ಚಿತ, ಕ್ಷಣಿಕ ಎಂಬುದನ್ನು ನಮಗೆ ಡಿ.ವಿ.ಜಿಯವರು ಈ ಕಗ್ಗದ ಮೂಲಕ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ನಮಗೆ ದೇವರು ಕೊಟ್ಟಿರುವ ಯಾವುದೇ ಕೆಲಸವನ್ನ ಇದು ಮೇಲು ಇದು ಕೀಳು ಎಂದು ಭಾವಿಸಬಾರದು. ಅದು ಎಷ್ಟೇ ಚಿಕ್ಕದಾಗಿದ್ರೂ ತುಂಬಾ ಶ್ರದ್ಧೆಯಿಂದ ಮನಸ್ಸಿಟ್ಟು ಆ ಕೆಲಸವನ್ನ ಮಾಡಬೇಕು. ಅದರಿಂದ ಸಿಕ್ಕ ಪ್ರತಿಫಲವನ್ನು ಕೂಡ ಗೊಣಗದೆ ದೇವರು ಕೊಟ್ಟ ಪ್ರಸಾದ ಎಂದು ಸ್ವೀಕರಿಸಬೇಕು. ಜೀವನದ ಭಾರವನ್ನಾಗಲಿ ಪರಮಾರ್ಥವನ್ನಾಗಲಿ ಬಿಡದೆ ಹೊರಲಿಕ್ಕೆ ಸಿದ್ಧರಾಗಿರ್ಬೇಕು. ಇಷ್ಟೆಲ್ಲವನ್ನು ನೀನು ತೃಪ್ತಿಕರವಾಗಿ ಮಾಡಿದಾಗ ನಿನಗೆ ಸಂತೃಪ್ತಿ ಇರುತ್ತದೆ. ನಿನಗೆ ದೇವರಿಂದ ಕರೆ ಬಂದಾಗ ನೀನು ಬೇಸರಿಸದೆ ದುಃಖಿಸದೆ ಅಳದೆ ಈ ಲೋಕ ತ್ಯಜಿಸಿ ಹೊರಡು. ಈ ಜೀವನ ಎಂದೆಂದಿಗೂ ಶಾಶ್ವತವಲ್ಲ ಎಂದು ಡಿ.ವಿ.ಜಿಯವರು ಜೀವನದ ಕಟು ಸತ್ಯವನ್ನ ನಮಗೆಲ್ಲ ಬಿಡಿಸಿ ಸೊಗಸಾಗಿ ಹೇಳಿದ್ದಾರೆ.